ಗೋಡಾನ್ನಲ್ಲಿ ಕೊಳೆಯುತ್ತಿರುವ ರಾಶಿ ರಾಶಿ ಔಷಧಿಗಳು. ಬಡ ರೋಗಿಗಳಿಗೆ ಸಿಗ್ತಾ ಇಲ್ಲ ಔಷಧಿಗಳು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಡ ರೋಗಿಗಳಿಗೆ ಸಿಗಬೇಕಾದ ರಾಶಿ ರಾಶಿ ಔಷಧಿಗಳು ಗೋಡಾನ್ನಲ್ಲಿ ಕೊಳೆಯುತ್ತಿದ್ದು ಬಡವರು ಟ್ರೀಟ್ಮೆಂಟ್ಗಾಗಿ ಅಲಿಯುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಔಷಧಿಗಳು ಇಲ್ಲದಿರೋದ್ರಿಂದ ಬಡ ರೋಗಿಗಳು ದುಪ್ಪಟ್ಟು ಹಣ ಕೊಟ್ಟು ಖಾಸಗಿ ಆಸ್ಪತ್ರೆಯಲ್ಲಿ ಔಷಧಿ ಪಡೆದುಕೊಳ್ಳುವ ಅನಿವಾರ್ಯತೆ ಕೂಡ ಎದುರಾಗಿದೆ. ಹೌದು, ಪಾವಗಡ ಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ನಿತ್ಯ ತಾಲೂಕಿನ ಹಲವು ಹಳ್ಳಿಗಳಿಂದ ರೋಗಿಗಳು ಚಿಕಿತ್ಸೆಗೆಂದು ಬರ್ತಾರೆ. ಆದರೆ ಪಾವಗಡ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡವರಿಗೆ ಸೇರಬೇಕಾದ ರಾಶಿ ರಾಶಿ ಔಷಧಿಗಳು ಗೋಡಾನ್ನಲ್ಲಿ ಕೊಳೆಯುತ್ತಿದ್ದು ಸರಿಯಾಗಿ ಚಿಕಿತ್ಸೆ ಸಿಗದ ಕಾರಣ ರೋಗಿಗಳು ಅನಿವಾರ್ಯವಾಗಿ ತುಮಕೂರು, ಬೆಂಗಳೂರಿಗೆ ತೆರಳುವ ಅನಿವಾರ್ಯತೆ ಎದುರಾಗಿದೆ. ಇನ್ನು ಬಡ ರೋಗಿಗಳಿಗೆ ಸರ್ಕಾರ ಕೋಟಿ ಕೋಟಿ ವೆಚ್ಚದಲ್ಲಿ ಔಷಧಿಗಳನ್ನ ಖರೀದಿಸುತ್ತೆ. ಆದ್ರೆ ಬಡ ರೋಗಿಗಳಿಗೆ ಸಿಗಬೇಕಾದ ಔಷಧಿಗಳನ್ನ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಪ್ಯಾಕೇಜ್ ಓಪನ್ ಆಗದೆ ಇರೋ ಔಷಧಿಗಳು ಗೋಡಾನ್ನಲ್ಲಿ ಕೊಳೆಯುವಂತಾಗಿದ್ದು ಬಡ ರೋಗಿಗಳ ಜೊತೆ ಅಧಿಕಾರಿಗಳು ಚೆಲ್ಲಾಟ ಆಡ್ತಾ ಇದ್ದಾರಾ ಎಂಬ ಪ್ರಶ್ನೆ ಕೂಡ ಉದ್ಭವವಾಗಿದೆ. ಕೂಡಲೇ ಈ ಬಗ್ಗೆ ಉನ್ನತ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಗೋಡಾನ್ನಲ್ಲಿ ಕೊಳೆಯುತ್ತಿರುವಂತಹ ಔಷಧಿಗಳ ಬಗ್ಗೆ ಸಂಪೂರ್ಣ ತನಿಖೆಯನ್ನ ಮಾಡಿ ಬಡ ರೋಗಿಗಳಿಗೆ ಔಷಧಿ ಸಿಗುವಂತಾಗಲಿ ಎಂಬುದು ಪ್ರಜಾಶಕ್ತಿ ಟಿವಿಯ ಕಳಕಳಿಯಾಗಿದೆ. ಇಮ್ರಾನುಲ್ಲಾ, ಪಾವಗಡ, ಪ್ರಜಾಶಕ್ತಿ ಟಿವಿ.